ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲಿದೆ ಆ ಒಂದು ನಿಗೂಢ ನಗರ, ಗೂಗಲ್ ಮ್ಯಾಪ್ಗೂ ಸಿಗುವುದಿಲ್ಲ ಆ ಪ್ರದೇಶ. ಕೇವಲ ಪುಣ್ಯವಂತರಿಗೆ ಮಾತ್ರ ಇದು ಕಾಣಸಿಗತ್ತಂತೆ. ಅದು ಸಾಕ್ಷಾತ್ ದೇವಭೂಮಿ. ಆ ಅದ್ಭುತ ತಾಣಕ್ಕೆ ಭೇಟಿ ಕೊಟ್ರೆ ನೀವು ಚಿರಂಜೀವಿಯಾಗ್ತೀರಾ. ಆ ಒಂದು ಕಾರಣದಿಂದಲೇ ಇಡೀ ಪ್ರಪಂಚ ಭಾರತದತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಹಾಗಾದರೆ ಯಾವುದು ಆ ಸಂಜೀವಿನಿ ನಗರ ಅಂತೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಶಾಂಬಾಲಾ ನಗರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ಶಾಂಬಾಲಾ ನಗರದಿಂದಲೇ ಕಲ್ಕಿ ಅವತಾರ ಎತ್ತಿ ಬರಲಿದ್ದಾನೆ. ಕಲ್ಕಿಯಿಂದಲೇ ಈ ಕಲಿಯುಗ ಅಂತ್ಯವಾಗಲಿದೆ. 2032ರ ನಂತರ ಸತ್ಯಯುಗ ಆರಂಭವಾಗಲಿದೆಯಂತೆ. ಈ ಸತ್ಯಯುಗ ಆರಂಭವಾಗೋದಕ್ಕಿಂತ ಮುಂಚೆ ಯಾರ್ಯಾರು ಪಾಪಗಳನ್ನು ಮಾಡಿದ್ರು, ಯಾರ್ಯಾರು ಬೇರೆಯವರಿಗೆ ಮೋಸ ಮಾಡಿದ್ರು, ಅನ್ಯಾಯ ತಾಂಡವವಾಡ್ತಾ ಇದೆಯಲ್ಲ, ಇದೆಲ್ಲದರ ಲೆಕ್ಕಾಚಾರವನ್ನ ಮಾಡಿ ಅವರ ಪುಣ್ಯಕ್ಕೆ ತಕ್ಕಂತೆ ಸತ್ಯಯುಗಕ್ಕೆ ಎಂಟ್ರಿ ಆಗಲಿದೆಯಂತೆ. ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮದೊಂದು ಪ್ರಶ್ನೆ: ಈ ಕಲಿಯುಗ ಬೇಗ ಅಂತ್ಯವಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸಂಜೀವಿನಿಯ ಉಲ್ಲೇಖ ಪುರಾಣಗಳಲ್ಲೇ ಇದೆ. ಆದರೆ ಇದೀಗ ಇಡೀ ಜಗತ್ತನ್ನೇ ಸಂಜೀವಿನಿ ಬಗ್ಗೆ ನಿದ್ದೆಗೆಡಿಸಿದೆ. ಮತ್ತೆ ಸಂಜೀವಿನಿ ಉಲ್ಲೇಖ ಯಾಕಂದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಶಕ್ತಿ ಮೀರಿ ಆ ಒಂದು ನಗರದ ಹುಡುಕಾಟದಲ್ಲಿವೆ. ಹೌದು, ಭಾರತದಲ್ಲಿ ಒಂದು ವಿಶೇಷ ನಗರ ಇದೆ. ಅದು ದೇವಲೋಕದಂತಿದೆ. ಪುಣ್ಯವಂತರಿಗೆ ಮಾತ್ರ ಆ ಜಾಗ ಕಾಣಸಿಗತ್ತೆ. ಅಲ್ಲಿ ಸಾಕ್ಷಾತ್ ದೇವತೆಗಳೇ ನೆಲೆಸಿದ್ದಾರೆ. ಅಲ್ಲಿ ಚಿರಂಜೀವಿಯಾಗಿರೋದಕ್ಕೆ ಸಂಜೀವಿನಿ ದೊರೆಯತ್ತೆ. ಆ ಕಾರಣದಿಂದಲೇ ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಆ ನಗರ. ಸಂಜೀವಿನಿ, ಸಾವನ್ನೇ ತಡೆಯುವ ಸಂಜೀವಿನಿ ಭಾರತದಲ್ಲಿದೆ ಅಂತ ತಿಳಿದ ತಕ್ಷಣ ಇಡೀ ಜಗತ್ತು ಆ ಜಾಗವನ್ನ ಪತ್ತೆ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಭಾರತದ ಸೌಂದರ್ಯ ತಾಣ, ತಪಸ್ವಿಗಳ ಪುಣ್ಯಭೂಮಿ. ಅಷ್ಟೇ ಯಾಕೆ, ಸಾಕ್ಷಾತ್ ಶಿವನೇ ಕೈಲಾಸದಲ್ಲಿ ನೆಲೆಸಿದ್ದಾನೆ ಎಂಬುದು ಜನರ ನಂಬಿಕೆ ಕೂಡ. ಇಂಥ ಭೂಮಿಯ ಸ್ವರ್ಗದಲ್ಲಿ ಇದೀಗ ಯಾರಿಗೂ ಕಾಣದ ಅಪರೂಪದ ನಗರವೊಂದು ಇದೆ ಎಂಬುದು ಗೊತ್ತಾಗಿದೆ. ಅದೇ ಸಂಜೀವಿ ನಗರ ಶಾಂಬಾಲಾ. ಶಾಂಬಾಲಾ ಅಂದ ತಕ್ಷಣ ನೆನಪಾಗುವುದು ರಾಮಾಯಣ. ಹೌದು, ರಾಮ ಲಕ್ಷ್ಮಣ ಸಹೋದರರಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸುವುದಕ್ಕೆ ಗಿಡಮೂಲಿಕೆಗಳಿಗೋಸ್ಕರ ಹನುಮಂತ ಸಂಪೂರ್ಣ ಗಿರಿಯನ್ನೇ ಹೊತ್ತು ತಂದು ಸಹಕರಿಸಿದ್ದ ಆ ಬೆಟ್ಟವೇ ಸಂಜೀವಿನಿ ಬೆಟ್ಟ. ಇದೀಗ ಮತ್ತೆ ಸಂಜೀವಿನಿ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಸಂಜೀವಿನಿ ನಗರವೇ ಶಾಂಬಾಲಾ. ಈ ಶಾಂಬಾಲಾ ನಗರದ ಹೆಬ್ಬಾಗಿಲು ಪ್ರವೇಶ ಮಾಡಬೇಕಂದ್ರೂ ಪುಣ್ಯ ಮಾಡಿರಬೇಕು, ದೇವರ ಇಚ್ಛೆ ಇರಬೇಕು, ಹಾಗೆ ಸತ್ಯವನ್ನೇ ನುಡಿಯುವವರಾಗಿರಬೇಕು ಮತ್ತು ಎಂದಿಗೂ ಪಾಪವನ್ನ ಮಾಡಿರದಂತಹ ವ್ಯಕ್ತಿಗಳಿಗೆ ಮಾತ್ರ ಈ ನಗರ ಗೋಚರವಾಗತ್ತಂತೆ. ಇನ್ನು ಈ ಪುಣ್ಯ ಕ್ಷೇತ್ರಕ್ಕೆ ಅನೇಕ ಕಥೆಗಳು ಇವೆ. ಹಾಗೆಯೇ ಅವುಗಳಲ್ಲಿ ಇಂದಿಗೂ ಕೆಲವೊಂದಿಷ್ಟು ನಂಬಿಕೆ ಅಚ್ಚಳಿಯದೆ ಹಾಗೆ ಉಳಿದುಕೊಂಡಿವೆ. ಭಗವಾನ್ ಶ್ರೀಕೃಷ್ಣನು ತನ್ನ ಕೊನೆಗಾಲದಲ್ಲಿ ಒಂದು ಮಾತು ಹೇಳಿದ್ದ: ಯಾವಾಗ ಜಗತ್ತಲ್ಲಿ ಅಧರ್ಮ ತಾಂಡವವಾಡುತ್ತೋ ಆ ಸಮಯದಲ್ಲಿ ನಾನು ಇನ್ನೊಂದು ಅವತಾರ ಎತ್ತುವುದಾಗಿ ಹೇಳಿದ್ದ. ಹಾಗೆಯೇ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯಕ್ಕೆ ವಿಷ್ಣು ಎತ್ತುವ ಅವತಾರವೇ ಕಲ್ಕಿ. ಈ ಅವತಾರ ಎತ್ತುವ ಸ್ಥಳವೂ ಕೂಡ ಶಾಂಬಾಲವಾಗಿದೆ. ಈ ಸ್ಥಳಗಳ ಅಂದರೆ ಈ ಅವತಾರಗಳ ಬಗ್ಗೆ ಪುರಾಣಗಳಲ್ಲಿಯೂ ಉಲ್ಲೇಖ ಮಾಡಲಾಗಿದೆ. ಶಾಂಬಾಲಾ ನಗರವು ಗಂಗಾ ನದಿಯ ಉಗಮ ಸ್ಥಳದಲ್ಲಿದೆ ಎಂಬುದಾಗಿ ಅಂದಾಜಿಸಲಾಗಿದೆ. ಈ ಕಾರಣದಿಂದಾಗಿಯೇ ಗಂಗಾ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳನ್ನು ಕೂಡ ಮಾಡಲಾಯಿತು. ಅಷ್ಟೇ ಅಲ್ಲ, ಶಾಂಬಾಲಾ ನಗರದಲ್ಲಿ ಯುಗ ಯುಗಗಳಿಂದ ಸಾಧುಗಳು, ಸನ್ಯಾಸಿಗಳು, ದಿವ್ಯಾತ್ಮರು ಇದ್ದಾರೆ ಅಂತ ಹೇಳಲಾಗತ್ತೆ. ಈ ನಗರಕ್ಕೆ ಹೋದ್ರೆ ನಮಗೆ ಹಸಿವು, ಬಾಯಾರಿಕೆ ಯಾವುದು ಕೂಡ ಕಾಡುವುದಿಲ್ಲ. ರೋಗ ರುಜಿನಗಳು ಸುಳಿಯುವುದಿಲ್ಲ. ಹಾಗೆಯೇ ಮುಪ್ಪಾಗುವುದೂ ಕೂಡ ಇಲ್ಲ. ಇನ್ನು ಇಲ್ಲೇ ಸಾಧುಗಳು ವಾಸವಾಗಿದ್ದಾರೆ ಅಂತ ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಮೊನ್ನೆಯಷ್ಟೇ 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೆಯಿತು. ಈ ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಅಘೋರಿಗಳು, ನಾಗಾ ಸಾಧುಗಳು, ಅದೆಷ್ಟೋ ದೈವಿ ಪುರುಷರು ಈ ಪವಿತ್ರ ಗಂಗಾ ಸ್ನಾನವನ್ನ ಮಾಡಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಅದಾದ ನಂತರ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಿಲ್ಲ.
ಅದೆಲ್ಲಿ ಮಾಯವಾದ್ರು ಅನ್ನೋದೇ ಗೊತ್ತಿಲ್ಲ. ಇವರೆಲ್ಲರೂ ಕೂಡ ಇದೇ ಶಾಂಬಾಲ ನಗರದಿಂದ ಬಂದಿರಬಹುದು ಅಂತ ಅಂದಾಜು ಮಾಡಲಾಗತ್ತೆ. ಶಾಂಬಾಲ ಪದದ ಅರ್ಥ ಶಾಂತಿನಗರ. ಅಘೋರಿಗಳು, ಸಾಧುಗಳು, ನಾಗಾ ಸಾಧುಗಳು ಇದ್ದಾರೆ. 12 ವರ್ಷದಲ್ಲಿ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ನಂತರ ಇದ್ದಕ್ಕಿದ್ದಂತೆ ಅಗೋಚರವಾಗ್ತಾರೆ. ಅವರು ಎಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ ಅನ್ನೋದೇ ಆಗಾಗ ಚರ್ಚೆಯಾಗೋ ವಿಚಾರ. ಆದರೆ ಅಚ್ಚರಿ, ಕೆಲವೊಂದಿಷ್ಟು ಬೌದ್ಧ ಗ್ರಂಥಗಳಲ್ಲಿ, ಹಿಂದೂ ಪುರಾಣಗಳ ಪುಸ್ತಕದಲ್ಲಿ ಒಂದು ನಗರ ಇದೆ, ಶಾಂಬಾಲದಿಂದ ಕಲ್ಕಿ ಹುಟ್ಟುವುದು ಎಂಬುದಾಗಿಯೂ ಉಲ್ಲೇಖ ಮಾಡಲಾಗಿದೆ. ತೋದಯಗದಲ್ಲಿ 1985ರ ಕಾಲಚಕ್ರ ದೀಕ್ಷೆಯ ಸಮಯದಲ್ಲಿ 14ನೇ ದಲಾಯಿ ಲಾಮಾ ಶಂಬಲ ಎನ್ನುವ ಸಾಮಾನ್ಯ ನಗರವಲ್ಲ ಎಂಬುದಾಗಿ ಹೇಳಿದ್ರಂತೆ. ಮಂಗೋಲಿಯದ ಪಠ್ಯದ ಪ್ರಕಾರ ಶಂಬಲಕ್ಕೆ ಒಂದು ನಿಗೂಢ ದಾರಿ ಇರಬಹುದು ಎನ್ನಲಾಗಿದೆ. ಇದ್ರ ಬಗ್ಗೆ ಅನೇಕ ತನಿಖೆಗಳು ನಡೆಸಲಾಗ್ತಾ ಇದೆ. ಎಲ್ಲಿದೆ ಶಂಬಲ ಅಂತ ಹುಡುಕ್ತಾ ಇರೋರ ಪೈಕಿ ಅಡಾಲ್ಫ್ ಹಿಟ್ಲರ್ ಕೂಡ ಒಬ್ಬೊಬ್ಬರಾಗಿದ್ದಾರೆ. ಈ ಸ್ಥಳವನ್ನ ಯಾರಾದ್ರೂ ನೋಡಿದ್ದಾರೆ ಎಂಬುದಕ್ಕೂ ಉತ್ತರ ಇದೆ. ಸ್ಕಾಟ್ಸ್ ಪಾತ್ ಆಫ್ ವಾರಿಯರ್ ಸ್ಕೈ ಡ್ರಾಮಾ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಹೊರತಾಗಿ ಯಾರಾದ್ರೂ ನೋಡಿದ್ದಾರಾ? ಹೌದು, ಮಾರ್ಕೋ ಪೋಲೋ ಎಂಬಾತ 1254ರಲ್ಲಿ ಇಟಲಿಯಲ್ಲಿ ಹುಟ್ಟಿದಾತ ತನ್ನ ತಂದೆಯ ಜೊತೆ ಸೇರಿಕೊಂಡು ಮಾರಾಟಕ್ಕಾಗಿ ದೇಶ ಸುತ್ತಿದ್ದ. ಇಂಥ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನಲ್ಲೂ ನಡೆದಾಡ್ಕೊಂಡು ಹೋಗ್ತಾಗಿದ್ದ. 1271ನೇ ಇಸವಿಯಿಂದ 1295ರವರೆಗೆ ಏಷ್ಯಾ ಪೂರ್ತಿ ಓಡಾಡಿದ್ದ. ಇಂಥ ಸಂದರ್ಭದಲ್ಲಿ ಇಟಲಿಗೆ ವಾಪಸ್ಸಾಗುವ ಸಮಯದಲ್ಲಿ ಒಂದು ಭವ್ಯವಾದ ನಗರವನ್ನ ಆತ ನೋಡಿದ್ದಂತೆ. ವಾಪಸ್ಸಾಗುವ ಸಮಯಕ್ಕೆ ಆತನ ರಾಜ್ಯದ ಸೈನಿಕರು ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಪ್ರಾಣ ಬಿಟ್ರಂತೆ. ಹೀಗಂತ ಆತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇನ್ನು ಶಾಂಬಾಲ ನಗರದ ಬಗ್ಗೆ ರಾಮಾಯಣದಲ್ಲೂ ಉಲ್ಲೇಖ ಮಾಡಲಾಗಿದೆ. ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಹೋಗಿ ಸಿದ್ಧಾಶ್ರಮದತ್ತ ಹೆಜ್ಜೆ ಹಾಕ್ತಾರೆ. ಇದು ಕೂಡ ಶಾಂಬಾಲ ನಗರದಲ್ಲಿದೆ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲೂ ಶಂಬಲ ನಗರದ ಉಲ್ಲೇಖ ಮಾಡಲಾಗಿದೆ. ಇನ್ನು ಕಲ್ಕಿ ಪುರಾಣದ 2ನೇ ಅಧ್ಯಾಯದಲ್ಲೂ ಶಂಬಲ ನಗರದ ಕುರಿತಾಗಿ ಹೇಳಲಾಗಿದೆ. ಇನ್ನು ಈ ಶಂಬಲ ನಗರವನ್ನ ಹುಡುಕ್ತಾ ಇರುವವರು, ಸಂಶೋಧನೆ ಮಾಡ್ತಾ ಇರೋರು ಒಬ್ರಿಬ್ರಲ್ಲ. ಅದರಲ್ಲಿ ಅಡಾಲ್ಫ್ ಹಿಟ್ಲರ್ ಕೂಡ ಒಬ್ಬಾಗಿದ್ದ. 1938ರಿಂದ 1939ರವರೆಗೆ ಹಿಟ್ಲರ್ ಏಕಮಾತ್ರ ನಗರವನ್ನ ಹುಡುಕೋದಕ್ಕೆ ಆಜ್ಞೆಯನ್ನ ಮಾಡಿದ್ದ. ಅದುವೇ ಶಂಬಲ. 2ನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ಗೆ ಆ ನಿಗೂಢ ಸತ್ಯವೊಂದು ಗೊತ್ತಾಗತ್ತೆ. ಆತ ತನ್ನ ಸೈನಿಕರಿಗೆ ವಿಜ್ಞಾನಿಗಳಲ್ಲಿ ಇನ್ನಷ್ಟು ಶಕ್ತಿ ಬರುವ ಗುಳಿಗೆಗಳನ್ನ, ಅಂದ್ರೆ ಔಷಧಿ ಮಾತ್ರೆಗಳನ್ನ ತಯಾರಿಸುವಂತೆ ಹಿಂಸೆ ನೀಡ್ತಾನಂತೆ. ಇದರ ಜೊತೆ ಹಿಟ್ಲರ್ ಹಿಂದೂ ಪುರಾಣಗಳನ್ನ ಬಹುವಾಗಿ ಓದತಾಗಿದ್ದ. ಆ ಸಂದರ್ಭದಲ್ಲಿ ಆತನಿಗೆ ಶಂಬಲದ ಕುರಿತಾದ ಮಾಹಿತಿ ಸಿಗತ್ತೆ. ತಕ್ಷಣ ಆತ ಆ ನಗರದ ಹುಡುಕಾಟಕ್ಕಾಗಿ ಒಂದು ತಂಡವನ್ನ ನಿರ್ಮಾಣ ಮಾಡಿ ಅವರನ್ನ ಹಿಮಾಲಯದ ತಪ್ಪಲಿಗೆ ಕಳುಹಿಸ್ಕೊಡ್ತಾನೆ. ಅವರಿಗೆ ಸಾಧು ಒಬ್ಬ ಎದುರಾಗಿ ಆ ಸ್ಥಳ ಪಾಪ ಮಾಡದವರಿಗೆ ಸಿಗೋದಿಲ್ಲ ಎಂಬುದಾಗಿ ಹೇಳಿ ಕಳುಹಿಸಿಕೊಡ್ತಾನೆ. ಹಾಗೆ ಹುಡುಕಾಟ ಮಾಡ್ತಾ 1938ರಿಂದ 1939 ಅಂದ್ರೆ ಬರೋಬ್ಬರಿ 1 ವರ್ಷಗಳ ನಿರಂತರವಾಗಿ ನಡೆಯುತ್ತೆ. ಆದ್ರೆ ಇಷ್ಟೆಲ್ಲ 1 ವರ್ಷಗಳ ಕಾಲ ಹಿಮಾಲಯ ತಪ್ಪಲಿನಲ್ಲಿ ಹಿಟ್ಲರ್ ಈ ಶಂಬಲ ನಗರವನ್ನ ಹುಡುಕಾಟ ಮಾಡಿದ್ರು ಒಂಚೂರೂ ಕೂಡ ಅವನಿಗೆ ಆ ಸುಳಿವು ಸಿಗೋದಿಲ್ಲ. ಹಾಗಾದ್ರೆ ಎಲ್ಲಿದೆ ಆ ಶಂಬಲ ನಗರ? ಎಂದಿಗೂ ಕೂಡ ಶಂಬಲ ನಗರದ ಬಗ್ಗೆ ಅನೇಕ ಸಂಶೋಧನೆಗಳು ಆಗ್ತಾ ಇದ್ದಾವೆ ಅಂತ ಹೇಳಲಾಗುತ್ತೆ. ಹಿಮಾಲಯ ತಪ್ಪಲಿನಲ್ಲಿ ಅವಿತು ಕುಳಿತಿರುವಂತಹ ಈ ಶಂಬಲ ನಗರದಿಂದ ಅಥವಾ ಈ ಶಂಬಲ ನಗರದಲ್ಲಿ ಅನೇಕ ನಮಗಿಂತ ಡಬಲ್ ತ್ರಿಬಲ್ ಅಂದ್ರೆ ಮುಂದುವರೆದ ಜನರು ಇದ್ದಾರೆ. ಅಲ್ಲಿ ಇರುವಂತಹ ಜನರು, ಅಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಅವರು ಸಾಯೋದು ಇರುವಂತೆ, ಸತ್ರು ಕೂಡ ರೋಗ ರುಜಿನಗಳು ಬರೋದಿರುವಂತೆ. ಅಲ್ಲಿ 15ರಿಂದ 20 ಅಡಿಗಳಷ್ಟು ಉದ್ದದ ಜನಗಳಿದ್ದಾರಂತೆ. ಜೊತೆಗೆ ಅವರು 500ರಿಂದ 600 ವರ್ಷಗಳವರೆಗೆ ಬದುಕುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ನಮಗಿಂತ ಡಬಲ್ ತ್ರಿಬಲ್ ಟೆಕ್ನಾಲಜಿಯನ್ನ ಬಳಸ್ತಾ ಇದ್ದಾರಂತೆ. ಆಗಾಗ ಹಿಮಾಲಯದಲ್ಲಿ ಕಾಯ್ತಾ ಇರುವಂತಹ ಅಂದ್ರೆ ಆಗಾಗ ನಮ್ಮ ಹಿಮಾಲಯ ಪರ್ವತವನ್ನ ಕಾಯ್ತಾ ಇರುವಂತಹ ನಮ್ಮ ಯೋಧರು ಅವಾಗವಾಗ ಕೆಲವೊಂದಿಷ್ಟು ವಿಚಿತ್ರ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕಾಶದಲ್ಲಿ ಏನೋ ನೋಡಿದ್ವಿ, ವಿಚಿತ್ರ ಜನರನ್ನ ನೋಡಿದ್ವಿ, ವಿಚಿತ್ರವಾದ ಬೆಳಕನ್ನ ನೋಡಿದ್ವಿ, ಹೀಗೆ ಆಗಾಗ ಹೇಳ್ತಾ ಇರ್ತಾರೆ. ಕೆಲವೊಂದಿಷ್ಟು ತಜ್ಞರ ಪ್ರಕಾರ ಇವೆಲ್ಲವೂ ಕೂಡ ಶಂಬಲ ನಗರದಲ್ಲಿರುವಂತಹ ಸೈನಿಕರ ಓಡಾಟ ಅಂತ ಅಂದಾಜು ಮಾಡಲಾಗಿದೆ. ಕೆಲವೊಂದಿಷ್ಟು ಹಿಮಾಲಯದ ತಪ್ಪಲಿನಲ್ಲಿ ಅಂದ್ರೆ ಗಡಿಭಾಗದಲ್ಲಿ ವಾಸಿಸಿರುವಂತಹ ಜನಗಳೇ ಹೇಳೋ ಪ್ರಕಾರ ಆಕಾಶದಲ್ಲಿ ಆಕಾಶಕಾಯಗಳಂತೆ ಅಂದ್ರೆ ವೇಗವಾಗಿ ಹೋಗುವಂತಹ ವಿಮಾನಗಳನ್ನ ನೋಡಿದ್ವಿ, ಜೊತೆಗೆ ಅದರಿಂದ ಹಾರಾಡುವಂತಹ ಜನಗಳನ್ನ ನೋಡಿದ್ವಿ, ಅಥವಾ ಒಂದೊಂದು ಸರ್ತಿ ಕೆಳಗಡೆ ಇಳಿದು ದೊಡ್ಡ ದೈತ್ಯಾಕಾರದ ವ್ಯಕ್ತಿಯನ್ನ ನೋಡಿದ್ವಿ ಅಂತ ಹೇಳ್ತಾ ಇರ್ತಾರೆ.
ಹಿಮಾಲಯದ ಗಡಿ ಭಾಗದಲ್ಲಿರುವಂತಹ ಜನರು, ಅಲ್ಲಿ ಗಡಿಯನ್ನ ಕಾಯ್ತಾ ಇರುವಂತಹ ಸೈನಿಕರಿಗೂ ಕೂಡ ಇಂತಹ ಆಭಾಸನೋ ಅಥವಾ ಇಂತಹ ಘಟನೆಗಳು ಅವರಿಗೂ ಕೂಡ ಆಗಿದೆ. ಹೀಗಾಗಿ ಇಂದಿಗೂ ಕೂಡ ಶಂಬಲನಗರದ ಜನರು ನಮ್ಮ ಭೂಮಿ ಅಂದರೆ ಹೊರಗಡೆ ಬಂದು ಹೊರ ಜಗತ್ತನ್ನ ನೋಡಿ ಅಥವಾ ಶಂಬಲನಗರದ ಸೈನಿಕರು ನೋಡಿ ಹೋಗ್ತಾ ಇದ್ದಾರೆ, ಅವರವರ ನಗರವನ್ನ ಕಾಯ್ದುಕೊಳ್ತಾ ಇದ್ದಾರೆ, ಅಥವಾ ನಮ್ಮ ನಗರದ ಬಗ್ಗೆ ಅವರು ಕೂಡ ನೋಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಈಗ ಜನರಲ್ಲಿ ಕೇಳಿ ಬರ್ತಾ ಇದ್ರೆ. ಆದರೆ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದ್ರೂ, ಜಗತ್ತು ಆಧುನಿಕತೆಗೆ ತೆಗೆದುಕೊಂಡ್ರೂ ಕೂಡ ಇದುವರೆಗೂ ಮ್ಯಾಪಲ್ಲಿ ಹುಡುಕಾಡೋದಕ್ಕೆ ಸಿಗದಾರದಂತಹ ಒಂದೇ ಒಂದು ನಗರ ಅಂತಂದರೆ ಅದುವೇ ಶಂಬಲನಗರ ಮಾತ್ರ. ಹಾಗಂತ ಈ ನಗರ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ನಗರದ ಕುರಿತಾಗಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಮಾಲಯದಿಂದ ಕೆಲವೊಂದಿಷ್ಟು ಜನರು, ವಿಚಿತ್ರ ಜನರು, ಮೊದಲೇ ಹೇಳಿದ್ವಲ್ಲ, ಆ ಥರ ಜನರು ಬಂದು ಹೋಗ್ತಾ ಇದ್ದಾರೆ. ಅಂದರೆ ಶಂಬಲನಗರ ಹಿಮಾಲಯದ ತಪ್ಪಲಿನಲ್ಲಿ ಇದೆ, ಆದರೆ ಅದು ನಮ್ಮ ಗೋಚರತೆಗೆ ಕಾಣಿಸ್ತಾ ಇಲ್ಲ. ಇದೇ ನೋಡಿ ವಿಪರ್ಯಾಸ. ಎಷ್ಟೇ ಮನುಷ್ಯ ಮುಂದುವರೆದ್ರೂ ಕೂಡ ತನ್ನ ಆಚಾರ ವಿಚಾರ ಸಂಪ್ರದಾಯಗಳನ್ನು ಅವನು ತಿಳಿದುಕೊಳ್ಳಲೇಬೇಕು, ಅದನ್ನು ಒಪ್ಪಿಕೊಳ್ಳಲೇಬೇಕು. ಇಲ್ಲ ಅಂತಂದರೆ ನಾನೇ ಅಂತ ಏನಾದರೂ ನನ್ನ ತಂತ್ರಜ್ಞಾನ, ನಾನು AI ಟೆಕ್ನಾಲಜಿನಲ್ಲಿದ್ದೀನಿ, ನನ್ನ ಕಂಪ್ಯೂಟರ್ನ ತಂತ್ರಜ್ಞಾನವನ್ನು ನಾನು ಬಳಸ್ಕೊಳ್ತೀನಿ ಅಂತಂದ್ರೂ ಕೂಡ ಏನು ಮನುಷ್ಯ ಇಷ್ಟೊಂದೆಲ್ಲ ತಂತ್ರಜ್ಞಾನದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾನೋ ಅದೇ ಸುಳಿಯಲ್ಲಿ ಸಿಕ್ಕಾಗಿಕೊಂಡು ತನ್ನ ತಾನೇ ಅಂತ್ಯವಾಗೋದು ಮಾತ್ರ ಶತಸಿದ್ಧ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.